ಹಾಯ್, ಎಲ್ಲರಿಗೂ ನಮಸ್ತೆ. ಮನೆ ತಿಂಡಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಮ್ಮ ಮರದಲ್ಲಿ ರಾಮಫಲ ಹಣ್ಣಾಗಿದೆ, ಹಾಗೆ ನಾನು ಕೊಯ್ಲಿಕ್ಕೆ ಹೋಗ್ತಾ ಇದ್ದೇನೆ. ಎಲ್ಲ ಪಕ್ಷಿಗಳೆಲ್ಲ ತಿಂದು ಮುಗಿಸಿತ್ತು, ಹಾಗೆ ಇದ್ದರೆ ಕೊಯ್ಕೊಂಡು ಬರುವ ಅಂತ ಹೋಗ್ತಾ ಇದ್ದೇನೆ. ನೋಡಿ, ರಾಮಫಲ ಚೆನ್ನಾಗಿ ಹಣ್ಣಾಗಿದೆ. ಇನ್ನೂ ಸ್ವಲ್ಪ ದಿನ ಬಿಟ್ಟರೆ ಎಲ್ಲ ಪಕ್ಷಿಗಳೆಲ್ಲ ತಿಂದು ಹೋಗ್ತದೆ. ತುಂಬ ಇತ್ತು, ಈ ಸಲ ಎಲ್ಲ ಪಕ್ಷಿಗಳೆಲ್ಲ ತಿಂದು ಖಾಲಿ ಮಾಡಿದೆ. ಹಾಗೆ ಈ ರಾಮಫಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಮತ್ತು ಕಿಡ್ನಿಯಲ್ಲಿ ಕಲ್ಲು ಕರಗಿಸುವಂಥ ಒಂದು ಶಕ್ತಿ ಉಂಟು ಈ ರಾಮಫಲಕ್ಕೆ ಅಂತ ಹೇಳ್ತಾರೆ. ಮತ್ತು ಈ ರಕ್ತ ಇಲ್ಲದವರಿಗೆ, ಕ್ಯಾನ್ಸರ್ನವರಿಗೆಲ್ಲ ಭಾರಿ ಒಳ್ಳೆಯದು ಅಂತ ಹೇಳ್ತಾರೆ ಈ ಹಣ್ಣು. ನೋಡಿ, ಇಷ್ಟು ಹಣ್ಣು ಸಿಕ್ಕಿದೆ. ನಾನೀಗ ಈ ಹಣ್ಣಿನಿಂದ ಮಿಲ್ಕ್ ಶೇಕ್ ಮಾಡೋದು ಹೇಗೆ ಅಂತ ನಿಮಗೆ ನಾನು ತೋರಿಸ್ಕೊಡ್ತಾ ಇದ್ದೇನೆ. ನೋಡಿ, ತುಂಬ ಚೆನ್ನಾಗಿದೆ ಹಣ್ಣು. ನೋಡಿ, ಕುದಿಸಿ ತಣ್ಣಗಾದ ಹಾಲನ್ನು ಹಾಕ್ಕೊಳ್ಳಿ. ಮತ್ತು ಒಂದು ಸ್ಪೂನಲ್ಲಿ ಈ ಥರ ಮಾಡ್ತಾ ಬನ್ನಿ ಆಯಿತಾ. ತುಂಬ ರುಚಿಯಾಗ್ತದೆ ಇದರ ಮಿಲ್ಕ್ ಶೇಕು. ತುಂಬ ದಪ್ಪ ಬೇಕು ಅಂತ ಇಲ್ಲ ಹಾಲು, ನಿಮಗೆ ಹೇಗೆ ಬೇಕೋ ಹಾಗೆ ಮಾಡ್ಬೋದು. ತುಂಬ ರುಚಿಯಾಗಿರ್ತದೆ. ನೀವು ಒಮ್ಮೆ ಟ್ರೈ ಮಾಡಲೇಬೇಕಾದ ಒಂದು ರೆಸಿಪಿ ಇದು. ನೋಡಿ, ಬೀಜ ಎಲ್ಲ ಬೇರೆ ನಿಂತಿದೆಲ್ಲ. ನೋಡಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಸಾಕು. ನಾವು ಸ್ವಲ್ಪ ಜಾಸ್ತಿ ಹಾಲು ಹಾಕಿದೆ, ಜಾಸ್ತಿ ಸಕ್ಕರೆ ಹಾಕಬೇಕಾಗ್ತದೆ. ನೋಡಿ, ಈಗ ಮಿಲ್ಕ್ ಶೇಕ್ ರೆಡಿಯಾಗಿದೆ. ನಿಮಗೂ ಹಣ್ಣು ಸಿಕ್ಕಿದರೆ ಈ ಥರ ನೀವು ಮಾಡಿ ನೋಡಿ. ತುಂಬ ರುಚಿಯಾಗಿಯೂ ಇರ್ತದೆ, ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಭಾಳ ರುಚಿಯಾಗಿದೆ. ನಮ್ಮ ಮನೆಯಲ್ಲಿ ಆಗ್ತಕ್ಕಲ್ಲ ಹಣ್ಣಾಗಿದೆ, ಜಾಸ್ತಿನೇ ಹಣ್ಣಾಗಿದೆ. ಸೀತಾಫಲ ಅಂತೇಳಿ ಪಂಚಪ್ರಾಣ ನೋಡಿ, ಒಳ್ಳೆ ಹಣ್ಣಲ್ಲ, ಅವರ ಹಣ್ಣಾಗಿ ಚಿಕ್ಕಾಗಿತ್ತು. ಸೀತಾಫಲ ಆರೋಗ್ಯಕ್ಕೆ ಭಾರಿ ಒಳ್ಳೆಯದಿತ್ತು. ಇದು ಸೀತಾಫಲ ಅಲ್ಲ, ಇದು ರಾಮಫಲ. ಅಂಗಡಿಯಲ್ಲಿ ಸೀತಾಫಲ ಅಲ್ಲ, ಇದು ರಾಮಫಲ. ನೋಡೋದ ಬಾಯಿಯಲ್ಲಿ ನೀರು ನಿಂತದೆ. ನೋಡಿದ್ರಾ, ಒಳ್ಳೆ ಓವರ್ ಹಣ್ಣಾಗಿದೆ. ಒಳ್ಳೆ ಗೊತ್ತಿದೆ. ನಿಮಗೂ ಈ ಹಣ್ಣು ಸಿಕ್ಕಿದರೆ ತಿಂದು ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಇನ್ನೊಂದು ರುಚಿಯಾದ ಅಡಿಗೆಯೊಂದಿಗೆ ನಾನು ಮತ್ತೆ ಬರ್ತೇನೆ. ಎಲ್ಲರಿಗೂ ಧನ್ಯವಾದಗಳು.